ರಾಜ್ಯದ ಜನರೇ, ನೀವು ಮಾತ್ರೆಯನ್ನ ತೆಗೆದುಕೊಳ್ಳೋ ಮುನ್ನ ಅಲರ್ಟ್ ಆಗಿರಬೇಕು. ನೀವು ಸೇವಿಸುವಂತ ಕೆಲವೊಂದು ಮಾತ್ರೆಗಳು ಡೇಂಜರ್. ಪ್ಯಾರಾಸಿಟಮಾಲ್ ಸೇರಿ 15 ಔಷಧ ಬಳಕೆಗೆ ನಿರ್ಬಂಧವನ್ನ ಹೇರಲಾಗಿದೆ. ನೀವು ಮಾತ್ರೆ ಸೇವಿಸೋ ಮುನ್ನ ಈ ಸ್ಟೋರಿಯನ್ನ ನೋಡಲೇಬೇಕು. ಸದ್ಯ ಬಹಳ ಪ್ರಮುಖವಾಗಿ ಪ್ಯಾರಾಸಿಟಮಾಲ್ ಸೇರಿ 15 ಔಷಧ ಬಳಕೆಗೆ ನಿರ್ಬಂಧವನ್ನ ಹೇರಲಾಗಿದೆ. ರಾಜ್ಯ ಆಹಾರ ಸುರಕ್ಷತೆ ಔಷಧ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ವಿವಿಧ ಕಂಪನಿಗಳ ಔಷಧಿಗಳ ಸುರಕ್ಷಿತವಾಗಿಲ್ಲ ಅನ್ನೋದಾಗಿ ವರದಿಯನ್ನ ಕೊಟ್ಟು ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಇಲಾಖೆಯಿಂದ ಕ್ರಮಕ್ಕೆ ಮುಂದಾಗಿದ್ದಾರೆ. ಮೇ ತಿಂಗಳಲ್ಲಿ ಔಷಧಿಗಳ ಸ್ಯಾಂಪಲ್ಸ್ ಅನ್ನ ಪಡೆದಿದ್ರು ಇಲಾಖೆ. 15 ಔಷಧಗಳು ಏನೇನಿತ್ತು ಅವೆಲ್ಲ ಬಳಕೆಗೆ ಯೋಗ್ಯ ಅಲ್ಲ ಅನ್ನೋದಾಗಿ ಈಗ ಎಚ್ಚರಿಕೆಯನ್ನ ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಔಷಧಿಗಳಿಗೆ ಬಿಸಿ ಮುಟ್ಟಿಸಿ ಅದರ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ. ಯಾವ್ದಪ್ಪ ಅದು ಔಷಧಿಗಳು, ಯಾವ್ಯಾವ ಔಷಧಿಗಳನ್ನ ಬ್ಯಾನ್ ಮಾಡ್ತಿದ್ದಾರೆ, ಸುತ್ತೋಲೆಯಲ್ಲಿ ಏನಿದೆ ಅಂತೀರಾ? ಬಹಳ ಪ್ರಮುಖವಾಗಿ ಪ್ಯಾರಾಸಿಟಮಾಲ್ ಪೋಮಲ್ 650, ಇನ್ನು ಕಾಂಪೌಂಡ್ ಸೋಡಿಯಂ ಲ್ಯಾಕ್ಟೇಟ್ ಇಂಜೆಕ್ಷನ್ IP, ಮೀಟು Q7 ಸಿರಪ್, ಜೊತೆಯಲ್ಲಿ IBD ಅಂಡ್ ಕಾಂಬಿನೇಷನ್ ವ್ಯಾಕ್ಸಿನ್ಸ್ ಫಾರ್ ಪೌಲ್ಟ್ರಿ ಇರ್ಬೋದು, ಸ್ಪಾನ್ಪ್ಲಾಕ್ಸ್ OD ಟ್ಯಾಬ್ಲೆಟ್ಸ್, ಪ್ಯಾಂಟೋಕೋಟ್ DSR ಅನ್ನೋದು, ಸೋಡಿಯಂ ಕ್ಲೋರೈಡ್ ಇಂಜೆಕ್ಷನ್ IP 0.9% WE ಇರ್ಬೋದು, ಆಲ್ಫಾ ಮಾತ್ರೆಗೆ ಸಂಬಂಧಪಟ್ಟಂತೆ ಮಿಥೈಲ್ ಕೊಬಲಾಮಿನ್, ವಿಟಮಿನ್ B6 ಮತ್ತು ವಿಟಮಿನ್ D3 ಈ ಮಾತ್ರೆಗಳು, ಜೊತೆಯಲ್ಲಿ ಪಿರಾಸಿಡ್ O ಸಸ್ಪೆನ್ಷನ್, ಗ್ಲಿಮಿಸ್ 2, ಜೊತೆಯಲ್ಲಿ ಐರನ್ ಸುಕ್ರೋಸ್ ಇಂಜೆಕ್ಷನ್ USP 100 mg ಇವೆಲ್ಲ ಔಷಧಿಗಳಿಗೆ ಈಗ ಬ್ಯಾನಿನ ಬಿಸಿ ಮುಟ್ಟಿದೆ, ನಿರ್ಬಂಧವನ್ನ ಹೇರಲಾಗಿದೆ. ಇಲಾಖೆ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಂಡಿದೆ. 15 ಔಷಧಿಗಳು ಬಳಕೆಗೆ ಯೋಗ್ಯ ಅಲ್ಲ ಅಂತೆ. ಹಾಗಾಗಿ ಮಾತ್ರೆಯನ್ನ ತೆಗೆದುಕೊಳ್ಳುವ ಮುನ್ನ ಎಚ್ಚರ ವಹಿಸಬೇಕು. ಡಾಕ್ಟರ್ ಯಾವ್ಯಾವ ಮಾತ್ರೆ ಹೇಳಿದ್ದಾರೆ ನೋಡಿಕೊಂಡು, ಜ್ವರ ಬಂದಿದೆ ಮೆಡಿಕಲ್ ಅಲ್ಲಿ ಹೋಗಿ ಸುಮ್ಮನೆ 2 ಮಾತ್ರೆ ತಿಂತೀನಿ, ತೆಗೆದುಕೊಳ್ತೀನಿ, ನುಂಗುತ್ತೀನಿ ಅನ್ನೋದಾದ್ರೆ ಎಚ್ಚರವನ್ನ ವಹಿಸಬೇಕು. ಯಾಕಂದ್ರೆ ಪ್ಯಾರಾಸಿಟಮಾಲ್ ಸೇರಿ 15 ಔಷಧಿಗಳ ಬಳಕೆಗೆ ಈಗ ನಿರ್ಬಂಧವನ್ನ ಹೇರಲಾಗಿದೆ. ಆ ಮೂಲಕವಾಗಿ ಈಗ ಔಷಧಿಗಳಿಗೆ ಬಿಸಿ ಮುಟ್ಟಿಸಲಾಗಿದೆ. ವಿವಿಧ ಕಂಪನಿಗಳ ಔಷಧಿಗಳು ಸುರಕ್ಷಿತವಾಗಿಲ್ಲ ಅನ್ನೋದಾಗಿ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿರುವುದರ ಮೂಲಕ ಆ ಔಷಧಗಳಿಗೆ ಬ್ಯಾನ್ ಬಿಸಿ ತಟ್ಟಿದೆ. ಈ ಮೂಲಕವಾಗಿ ಮಾತ್ರೆಗಳನ್ನ ತೆಗೆದುಕೊಳ್ಳೋ ಮುನ್ನ ಎಚ್ಚರವನ್ನ ವಹಿಸಬೇಕಾಗುತ್ತೆ.